ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ರಸ್ತೆ ದುರಸ್ತಿಗೆ ಆಗ್ರಹಿಸಿ ರಸ್ತೆಯಲ್ಲಿ ಪೈರು ನಾಟಿ ಮಾಡಿ ಪ್ರತಿಭಟನೆ. ರಸ್ತೆಯನ್ನು ದುರಸ್ತಿ ಮಾಡದ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕರವೇ ಹೋರಾಟಗಾರ ಬಾಬಾಜಾನ್ ಹಾಗೂ ಸಾರ್ವಜನಿಕರು ಕೊತ್ತಪಲ್ಲಿ ರಸ್ತೆಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ವಿಭಿನ್ನವಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾಗ್ಯನಗರ ಪಟ್ಟಣದ 7ನೇ ವಾರ್ಡಿನ ಕೊತ್ತಪಲ್ಲಿ ಮಾರ್ಗದ ರಸ್ತೆ ಮತ್ತು ಚರಂಡಿ ಕಳೆದ 20 ವರ್ಷಗಳ ಹಿಂದೆ ರಸ್ತೆ ಮಾಡಲಾಗಿತ್ತು. ಆದ್ರೀಗ ಅದೇ ರಸ್ತೆ ಕೆರೆಕುಂಟೆಗಳಾಗಿ ನಿರ್ಮಾಣವಾಗಿವೆ. ಚರಂಡಿಗಳು ಎಲ್ಲಾ ಕಡೆ ಬ್ಲಾಕ್ ಆಗಿವೆ. ಇದರಿಂದಾಗಿ ಮಳೆ ನೀರು ಮನೆಯೊಳಗೆ ನುಗ್ತಿವೆ. ಆದರೂ ಸಹ ಇತ್ತ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ತಿರುಗಿ ನೋಡ್ತಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊತ್ತಪಲ್ಲಿ ಮಾರ್ಗದ ರಸ್ತೆಯು ಕೆಸರಿನಂತಿದ್ದು ರಸ್ತೆಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ವಿಭಿನ್ನ ರೀತಿಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಒಂದು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಾಗೇಪಲ್ಲಿ ಪಟ್ಟಣದ 6 ಮತ್ತು 7ನೇ ವಾರ್ಡಿನ ಮಧ್ಯದಲ್ಲಿರುವಂತಹ ಕೊತ್ತಪಲ್ಲಿ ರಸ್ತೆಯನ್ನು ಸರಿಪಡಿಸಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಬಗ್ಗೆ ಹಲವಾರು ಬಾರಿ ದೂರುಗಳು ಕೊಟ್ಟು ಕಚೇರಿಗಳಿಗೆ ಸಂಬಂಧಪಟ್ಟವ್ರಿಗೆ ಇಲಾಖಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯತ್ನ ಆಗಿಲ್ಲ. ರಸ್ತೆ ಸರಿಪಡಿಸಲು ಮನಸ್ಸೇ ಮಾಡ್ತಾ ಇಲ್ಲ. ಈ ರಸ್ತೆಯಲ್ಲಿ ಸುಮಾರು ಶಾಲಾ ಕಾಲೇಜುಗಳು, ಒಂದು ಶಾಲೆಗಳು 2 ಶಾಲೆಗಳೈತೆ, ಮಸೀದಿ ಐತೆ, ಮತ್ತು ವಾಟರ್ ಫಿಲ್ಟರ್ ಐತೆ, ಮತ್ತು ಕೊತ್ತಪಲ್ಲಿ ರಸ್ತೆ ಸರಿಪಡಿಸುವಂಥ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡ್ತಾ ಇಲ್ಲ. ಆ ಕಾರಣದಿಂದ ಈಗಾಗಲೇ ಈ ರಸ್ತೆಯಲ್ಲಿ ನೀವು ನೋಡ್ಬೋದು, ಮಳೆ ಬಂದರೆ ಕೆರೆ ಥರ ಆಗುತ್ತೆ. ಮಳೆ ಬಂದರೆ ಚರಂಡಿ ನೀರೆಲ್ಲ ರಸ್ತೆಗೆ ಬರ್ತಾ ಇದೆ. ಆ ರಸ್ತೆಗೆ ನೀರು ಬಂದಂಥ ರಸ್ತೆಯಲ್ಲಿ ಮಕ್ಕಳು ತುಳ್ಕೊಂಡು ಹೋಗಿ ಅವರ ಆರೋಗ್ಯ ಹಾನಿ ಆಗ್ತಾ ಇದೆ, ಮಕ್ಕಳ ಆರೋಗ್ಯ ಕೆಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ವಿನೂತನ ಹೋರಾಟ ಮಾಡಿ ಒಂದು ಪೈರು ನಾಟುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಮುಂದೆ, ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ರಸ್ತೆಯನ್ನು ಸರಿಪಡಿಸಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮಳೆ ಬಂದರೆ ಸಾಕು ಹಳ್ಳ ಕೊಳ್ಳದಂತಿರುವ ಈ ಕೆಸರಿನಂಥ ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಮಕ್ಕಳು, ವೃದ್ಧರು, ಮಹಿಳೆಯರು ಜಾರು ಬಿದ್ದು ಎದ್ದ ಪ್ರಸಂಗಗಳು ನಿತ್ಯದ ಗೋಳಾಗಿದೆ. ಈಗಾಗಲೇ ಸಾಕಷ್ಟು ಮಂದಿ ಸ್ಥಳೀಯರು ಪುರಸಭಾ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಮಾರ್ಗದಿಂದ ಕೊತ್ತಪಲ್ಲಿ ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತದೆ. ಪ್ರತಿನಿತ್ಯ ನೂರಾರು ಜನರು ಓಡಾಡುವ ರಸ್ತೆಯಾಗಿದ್ದು ಸಂಚರಿಸಲು ನರಕ ಯಾತನೆಯಾಗಿದೆ. ನಮ್ಮ ವಾರ್ಡಿನ ರಸ್ತೆ ಸುಮಾರು 20 ವರ್ಷಗಳ ಹಿಂದೆ ರಸ್ತೆ ನಿರ್ಮಿಸಲಾಗಿತ್ತು. ಅದೀಗ ಕಿತ್ತು ಹಳ್ಳಗಳಾಗಿ ಕೆರೆ ಕುಂಟಿಯಂತೆ ನಿರ್ಮಾಣವಾಗಿದೆ. ನಮಗೆ ಸಮರ್ಪಕ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು, ಜೊತೆಗೆ ಚರಂಡಿಗಳನ್ನು ನಿರ್ಮಿಸಿಕೊಡಬೇಕು. ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಸ್ಥಳೀಯ ಸಾರ್ವಜನಿಕರೊಂದಿಗೆ ಕರವೇ ಹೋರಾಟಗಾರರು ಒಗ್ಗೂಡಿ ಪುರಸಭಾ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ, ಅಂಗವಿಕಲರ ಘಟಕದ ಅಧ್ಯಕ್ಷ ಜಿವಿ ವೆಂಕಟಶಿವಪ್ಪ, ಯುವ ಘಟಕದ ಅಧ್ಯಕ್ಷ ಸೈಯದ್ ಸಲೀಂ, ಬಿಕೆ ಇದ್ರಸುಲ್ಲಾ, ಕಾರ್ಮಿಕ ಘಟಕದ ಅಧ್ಯಕ್ಷ ಸುಹೇಲ್, ಟಿ ಮಂಜುನಾಥ್, ವಿಷ್ಣು, ಮುಬಾರಕ್, ಫಕ್ರುದ್ದೀನ್, ಮಧುಸೂದನ್, ಚರಣ್, ಕರಾಟೆ ರಿಯಾಜ್ ಅಹಮದ್, ಸಾದಿಕ್, ಶೇಖ್, ಹಿದಾಯತುಲ್ಲಾ ಅನೇಕ ಸಾರ್ವಜನಿಕರು ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ಸುಮನ್ ಟಿವಿ.